So I welcome you all for today's class for BA and BCom second sem OIS subject Contemporary Indian Economy. ಸಮಕಾಲೀನ ಭಾರತೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. So today I will start with content that is from Unit 1, Chapter 1, Content 2, India's Population Policy. ಬರ್ಕೊಡಿ ಎಲ್ಲರ ಹೆಡ್ಡಿಂಗ್. ಕಂಟೆಂಪ್ರರಿ ಇಂಡಿಯನ್ ಎಕನಾಮಿ, ಸಮಕಾಲೀನ ಭಾರತೀಯ ಆರ್ಥಿಕತೆಯಲ್ಲಿ ಘಟಕ 1, ಅದರ ಹೆಡ್ಡಿಂಗ್ ಈಗಾಗಲೇ ಹೇಳಿದ್ದೀನಿ, LPG ಪಾಲಿಸೀಸ್, ಎಕನಾಮಿಕ್ ರಿಫಾರ್ಮ್ಸ್ ಆ್ಯಂಡ್ ಅಗ್ರಿಕಲ್ಚರ್. ಸೊ ಇದರಲ್ಲಿ ಚಾಪ್ಟರ್ 1 ರೀಸೆಂಟ್ ಇಶ್ಯೂಸ್. ಸೊ ಇಲ್ಲಿ ಆಲ್ರೆಡಿ ಇನ್ ಪ್ರೀವಿಯಸ್ ಕ್ಲಾಸ್ ಯು ಲರ್ನ್ಡ್ ಜೆನೆಸಿಸ್ ಆ್ಯಂಡ್ ಇಂಪ್ಯಾಕ್ಟ್ ಆಫ್ LPG. ಅದನ್ನು ಈಗಾಗಲೇ ತಿಳ್ಕೊಂಡ್ರಿ. LPGಯ ಪರಿಭಾವನೆಯ ಹುಟ್ಟು ಮತ್ತು ಈ ಒಂದು ಪರಿಣಾಮ ಹಿಂದಿನ ಕ್ಲಾಸ್ನಲ್ಲಿ ಅಧ್ಯಯನ ಮಾಡಿದ್ದೀರಿ. ಸೊ ಟುಡೇ ಐ ವಿಲ್ ಎಕ್ಸ್ಪ್ಲೇನ್ ಭಾರತದ ಜನಸಂಖ್ಯಾ ನೀತಿ, ರೈಟ್ ಆನ್ India's population policy. So this content is from Unit 1, Chapter 1. Okay. ಸೊ ಈಗ ಭಾರತದ ಜನಸಂಖ್ಯಾ ನೀತಿ, ಭಾರತದಂತಹ ಒಂದು ಅಭಿವೃದ್ಧಿಶೀಲ ದೇಶ, ಇದಕ್ಕೆ ಒಂದು ಸೂಕ್ತವಾದಂತಹ ಜನಸಂಖ್ಯಾ ನೀತಿ ಇದಕ್ಕೆ ಅತ್ಯವಶ್ಯಕವಾಗಿದೆ ಅಂತ ಹೇಳ್ಬೋದು. ಯಾಕೆ ಇದಕ್ಕೆ ಅತ್ಯವಶ್ಯಕವಾಗಿದೆ, ಭಾರತಕ್ಕೆ ಏಕೆ ಜನಸಂಖ್ಯಾ ನೀತಿ ಅವಶ್ಯಕವಾಗಿದೆ ಅಂದರೆ ದೇಶದ ಜನಸಂಖ್ಯೆ ರಭಸಗತಿಯಲ್ಲಿ ಬೆಳೀತಾ ಇದೆ. ಸೊ ಆ ಒಂದು ವೇಗಕ್ಕೆ ಮಿತಿ ಅನ್ನುವುದು ಇಲ್ಲ. ಓಕೆ, ಬಿಕಾಸ್ ಆಫ್ ದೇರ್ ಆರ್ ಸೋ ಮೆನಿ ಸೋಷಿಯಲ್ ಫ್ಯಾಕ್ಟರ್ಸ್ ಆ್ಯಂಡ್ ಸೋ ಮೆನಿ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆ್ಯಂಡ್ ಸೋ ಮೆನಿ ಅದರ್ ಕಾಸಸ್ ವಿಚ್ ಲೀಡ್ಸ್ ಇಂಡಿಯಾಸ್ ಪಾಪ್ಯುಲೇಷನ್ ಮೋರ್ ಪಾಪ್ಯುಲೇಷನ್ಸ್. ಸೊ ಭಾರತದ ಜನಸಂಖ್ಯೆ ಹೆಚ್ಚಳವಾಗಲಿಕ್ಕೆ ಈ ರೀತಿಯ ಕಾರಣವೂ ಸಹ ಕೊಡ್ತಾ ಇದ್ದೀವಿ. ನಾಟ್ ಓನ್ಲಿ ಅದು ನಮ್ಮ ಒಂದು ವೈಯಕ್ತಿಕ ಕಾರಣ ಬಿಟ್ಟು, ವೈಯಕ್ತಿಕ ಕಾರಣ ಹೊರತುಪಡಿಸಿ ಪರಿಸರದ ಒಂದು ಕಾರಣಗಳನ್ನು ಸಹ ನಾವಿಲ್ಲಿ ಹೇಳ್ಬೋದು. ಸೊ ಇದರೊಂದಿಗೆ ಈ ಒಂದು ಸಾಮಾಜಿಕ ಮತ್ತು ಅದೇ ರೀತಿಯಾಗಿ ಸಾಂಸ್ಕೃತಿಕ ಧಾರ್ಮಿಕ ಸಂಗತಿಗಳು ಸಹ ದೇಶದ ಜನಸಂಖ್ಯಾ ಬೆಳವಣಿಗೆ ಆಗಲಿಕ್ಕೆ ಮುಖ್ಯವಾಗಿ ಕಾರಣ ಆಗಿದ್ದಾವೆ ಅಂತ ಹೇಳ್ಬೋದು. ಸೊ ಈ ಒಂದು ಉದ್ದೇಶದಿಂದ ದಟ್ ಈಸ್ ವೈ ವಿ ನೀಡ್ ಅ ಪಾಪ್ಯುಲೇಷನ್ ಪಾಲಿಸಿ ಆರ್ ಆಪ್ಟಿಮಮ್ ಪಾಪ್ಯುಲೇಷನ್ ಪಾಲಿಸಿ, ಆದರ್ಶ ಜನಸಂಖ್ಯಾ ನೀತಿ ನಮಗೆ ಅತ್ಯವಶ್ಯಕವಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಭಾರತದಲ್ಲಿ ನೋಡ್ತಾ ಇದ್ದೀವಿ ದಿನೇ ದಿನೇ ಏನಾಗ್ತಾ ಇದೆ. So in India we can see day by day, so birth rates are increasing more than death rates. ಸಾಯುವ ದರ, ಮರಣ ದರ. ಸೊ ಇಲ್ಲಿ ಹೋಲಿಕೆ ಮಾಡಿ ನೋಡಿದಾಗ ದೇಶದ ಜನಸಂಖ್ಯಾ ದರದಲ್ಲಿ ನೋಡ್ತಾ ಇದ್ವಿ, ಈ ಒಂದು ಜನದರ ಏರುಗತಿಯಲ್ಲಿ ರಭಸಗತಿಯಲ್ಲಿ ಮುಂದುವರಿತಾ ಇದೆ, ಮರಣ ದರ ಮಂದಗತಿಯಲ್ಲಿ ಇದಾಗ್ತಾ ಇದೆ. ಸೊ ಹೀಗಾಗಿ ಇದು ಒಂದು ಮುಖ್ಯವಾದಂತಹ ಕಾರಣ ಅಂತ ಹೇಳ್ಬೋದು. ವೈ? ಬಿಕಾಸ್ ಟುಡೇಸ್ ಇಂಡಿಯಾ ಇಸ್ ಮಾಡರ್ನ್ ಇಂಡಿಯಾ. ಭಾರತದ ಈಗಿನ ಒಂದು ಭಾರತ ಏನು ಆಧುನಿಕ ಭಾರತ ಅಂತ ಹೇಳ್ಬೋದು. ವೈ? ಬಿಕಾಸ್ ವಿ ಹ್ಯಾವ್ ಕಂಪ್ಲೀಟೆಡ್ 70 years, 70 ವರ್ಷಗಳನ್ನು ಪೂರೈಸಿ ಈಗ ನಾವು ಮುಂದೆ ಬರ್ತಾ ಇದ್ದೀವಿ. ಸೊ ಹೀಗಾಗಿ ಭಾರತದ ಈ ಒಂದು ಆಧುನಿಕ ಆರ್ಥಿಕತೆಯಲ್ಲಿ ನೋಡ್ತಾ ಇದ್ದೀವಿ. ಸೊ ಇಂಡಿಯಾ ಗಾಟ್ ಆ್ಯಂಡ್ ಇಂಡಿಯಾ ಪ್ರೊವೈಡ್ಸ್ ಸೋ ಮೆನಿ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್, ಹೆಲ್ತ್ ಫೆಸಿಲಿಟೀಸ್, ಎಜುಕೇಷನಲ್ ಫೆಸಿಲಿಟೀಸ್ ಆ್ಯಂಡ್ ಸೋ ಮೆನಿ ಫೆಸಿಲಿಟೀಸ್ ಫಾರ್ ದರ್ ಸಿಟಿಸನ್ಸ್. ಸೊ ಇವೆಲ್ಲವುಗಳ ಒಂದು ಸೌಲಭ್ಯ ಅತ್ಯಧಿಕ ಮಟ್ಟದಲ್ಲಿ ಭಾರತ ದೇಶದ ಜನಸಂಖ್ಯೆ ಲಭಿಸ್ತಾ ಇರುವುದರಿಂದ ಏನಾಗಿದೆ, ಭಾರತ ದೇಶದ ಜನಸಂಖ್ಯೆ ಭದ್ರತೆಯೊಂದಿಗೆ ಸುರಕ್ಷತೆಯೊಂದಿಗೆ ತಮ್ಮ ಜೀವನ ನಿರೀಕ್ಷಾ ಮಟ್ಟವನ್ನು ಬೆಳೆಸಿಕೊಂಡು ಹೋಗ್ತಾ ಇದ್ದಾರೆ. ಅವರ ಆಯುಷ್ಯದ ಪ್ರಮಾಣ ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಈ ಒಂದು ಜನಸಂಖ್ಯೆ ಬೆಳವಣಿಗೆ ಆಗಲಿಕ್ಕೆ ಮುಖ್ಯವಾಗಿ ಈ ಒಂದು ಜನನ ದರ ಹೆಚ್ಚಿಗೆ ಇದೆಯೋ ಅಂತ ಹೇಳ್ಬೋದು. ಯಾಕೆ? ಜನಸಂಖ್ಯೆಯ ಬೆಳವಣಿಗೆಯೊಂದಿಗೆ ಸೊ ಇಲ್ಲಿ ಯುವಕರ ಸಂಖ್ಯೆಯು ಹೆಚ್ಚಿಗೆ ಆಗ್ತಾ ಇದೆ. ಯುವಕರು ಹಾಗೆ ಇರುವುದಿಲ್ಲ, ಮದುವೆ ಆಗ್ತಾರೆ, ಯುವತಿಯರು ಮದುವೆ ಆಗ್ತಾರೆ, ಮುಂದೆ ಮಕ್ಕಳನ್ನು ಹೆರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಈ ಒಂದು ದರ ಏನಿದೆ, ಈ ದರ ಮರಣ ದರಕ್ಕಿಂತ ಹೆಚ್ಚು ರಭಸಗತಿಯಲ್ಲಿ ಮುಂದುವರಿತಾ ಇದೆ ಅಂತ ಹೇಳಿ. ಸೊ ಇದು ಒಂದು ಮುಖ್ಯವಾದಂಥ ಕಾರಣ. ಆದ್ದರಿಂದ ಇಂಡಿಯಾ ನೀಡ್ optimum population policy, or India need a good population policy for to control its population. ಸೊ ಹೀಗಾಗಿ ನಮ್ಮ ದೇಶಕ್ಕೆ ಒಂದು ಆದರ್ಶಯುತವಾದಂತಹ ಒಂದು ಜನಸಂಖ್ಯಾ ನೀತಿ ಅತ್ಯವಶ್ಯಕವಾಗಿದೆ. ಯಾಕೆ? ಜನಸಂಖ್ಯೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲಿಕ್ಕೆ. ಸೊ ಈಗ ನಿಮ್ಗೆ ಗೊತ್ತಿದೆ ಆಪ್ಟಿಮಮ್ ಪಾಪ್ಯುಲೇಷನ್ ಪಾಲಿಸಿ ವಾಟ್ ಇಟ್ ಟೆಲ್ಸ್, ಏನು ಹೇಳ್ತದ? ಆದರ್ಶ ಜನಸಂಖ್ಯಾ ನೀತಿ ವಾಟ್ ಇಟ್ ಟೆಲ್ಸ್, ಇದು ಯಾವುದರ ಬಗ್ಗೆ ಹೇಳ್ತದ? ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್ ಅಟ್ ದ ಸೇಮ್ ಟೈಮ್ food as well as the so many opportunities is also increased in the same rates. ಜನಸಂಖ್ಯೆ ಹೆಚ್ಚಳವಾದಂತೆ ಜನಸಂಖ್ಯೆಗೆ ಅನುಗುಣವಾದಂತಹ ದರದಲ್ಲಿಯೇ ಅವಕಾಶಗಳು ಸಹ ಹೆಚ್ಚಿಗೆ ಆಗಬೇಕು ಅಂತ. ಅವಕಾಶಗಳು ಅಂದರೆ ಏನು? ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಇರ್ಬೋದು, ಅದೇ ರೀತಿಯಾಗಿ ಸೋ ಮೆನಿ ರಿಸೋರ್ಸಸ್ ಇರ್ಬೋದು. ಸೊ ವಿ ಹ್ಯಾವ್ ಟು ಇನ್ಕ್ರೀಸ್ ಅಟ್ ದ ಸೇಮ್ ರೇಟ್ಸ್ ವಿತ್ ದ ಪಾಪ್ಯುಲೇಷನ್ ರೇಟ್ಸ್. ಒಂದು ವೇಳೆ ಇದು ಸಾಧ್ಯ ಆಗದೇ ಇದ್ರೆ ಏನಾಗ್ತದೆ? ಸೊ
the population will be out of control. So we cannot control our population and India's economy will become a collapsed economy. So ಆ ಸಂದರ್ಭದಲ್ಲಿ ಏನಾಗ್ತದೆ, ಭಾರತದ ಅರ್ಥವ್ಯವಸ್ಥೆ ಕುಸಿಯುತ್ತಿರುವ ಅರ್ಥವ್ಯವಸ್ಥೆಯಾಗಿ ಹೋಗಿಬಿಡ್ತದೆ. ಸೊ ಹೀಗಾಗಿ ಜನಸಂಖ್ಯೆಯ ಬೆಳವಣಿಗೆಯೊಂದಿಗೆ ಈ ಒಂದು ಉತ್ತಮ ಮಟ್ಟದ ಒಂದು ಸೆಕೆಂಡ್ ಕಾಲ್. ಸೊ ಹೀಗಾಗಿ ಭಾರತಕ್ಕೆ ಈ ಒಂದು ಜನಸಂಖ್ಯಾ ನೀತಿ ಅತ್ಯವಶ್ಯಕವಾಗಿದೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಟು ಕಂಟ್ರೋಲ್ ದ ಬರ್ತ್, ಸೊ ವಿ ನೀಡ್ ಅ ಪಾಪ್ಯುಲೇಷನ್ ಪಾಲಿಸಿ, and also to control the population we need a population policy. So higagi that is why we need a family planning programs for our Indian peoples. So this program was started in the year 1952, and also all these family planning programs were popularized during the 5-year plan periods. 5ನೇ ಪಂಚವಾರ್ಷಿಕ ಯೋಜನಾವಧಿ ಏನು ಪ್ರಾರಂಭವಾಯಿತು ನಮ್ಮ ದೇಶದಿಂದ ಸುಮಾರು 1951ರಿಂದ ಏನು ಪ್ರಾರಂಭವಾಯಿತು. ಸೊ ಪ್ರಸ್ತುತದ ಒಂದು ಅವಧಿಯಲ್ಲಿ ನೋಡ್ತಾ ಇದ್ದೀವಿ, ಪಂಚವಾರ್ಷಿಕ ಯೋಜನಾ ಅವಧಿಯಲ್ಲಿಯೇ ನಾವು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಹೆಲ್ತ್ ಸೆಕ್ಟರ್ದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೀವಿ ಅನೇಕ ರೀತಿಯ ಪ್ರೋತ್ಸಾಹದಾಯಕ ಕ್ರಮಗಳನ್ನು ಆ ಒಂದು ಇಲಾಖೆಯ ಮೂಲಕ ಕೈಗೊಳ್ಳೋದರ ಮೂಲಕ ಕುಟುಂಬ ಯೋಜನಾ ನೀತಿಯನ್ನು ಸಮರ್ಪಕವಾಗಿ ಜಾರಿ ತಂದು ಆ ಯೋಜನೆ ಜನಪ್ರಿಯಗೊಳ್ಳುವ ಹಾಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅನೇಕ ರೀತಿಯ ಪ್ರೋತ್ಸಾಹದಾಯಕ ಕ್ರಮಗಳನ್ನು ಸಹ ಕೈಗೊಳ್ಳಲಾಗ್ತಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಭಾರತ ಈ ಒಂದು ಜನಸಂಖ್ಯಾ ನೀತಿಯನ್ನು ಅಳವಡಿಸಿಕೊಳ್ಳಲೇಬೇಕಾದಂತಹ ಒಂದು ಅನಿವಾರ್ಯತೆ ಇಲ್ಲಿ ಹೆಚ್ಚಾಗಿ ಕಂಡು ಬಂದಿದೆ ಅಂತ ಹೇಳ್ಬೋದು. ಸೊ ಈಗ ಗೊತ್ತಾಯ್ತಲ್ಲ. ಸೊ ಜನದರ ನಿಯಂತ್ರಣ, ಟು ಕಂಟ್ರೋಲ್ ಟು ಕಂಟ್ರೋಲ್ ಬರ್ತ್ ರೇಟ್ಸ್ ವಿ ನೀಡ್ ಅ ಪಾಪ್ಯುಲೇಷನ್ ಪಾಲಿಸಿ, ವಿ ನೀಡ್ ಪಾಪ್ಯುಲೇಷನ್ ಪಾಲಿಸಿ. ಭಾರತದ ಜನಸಂಖ್ಯಾ ನೀತಿ ಅವಶ್ಯಕತೆ ಏಕಿದೆ ಅಂತ ಹೇಳಿದಾಗ ಜನದರವನ್ನು ನಿಯಂತ್ರಿಸಲಿಕ್ಕೆ ಭಾರತಕ್ಕೆ ಜನಸಂಖ್ಯಾ ನೀತಿಗಳ ಒಂದು ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಟು ಪ್ರೊವೈಡ್ more employment opportunities and also to increase the productivity of our human resources. ಮಾನವ ಸಂಪನ್ಮೂಲದ ಉತ್ಪಾದಕತೆ, ಅದರ ದಕ್ಷತೆಯನ್ನು ಹೆಚ್ಚಿಸುವ ಸಲುವಾಗಿ, ಹೆಚ್ಚು ಉದ್ಯೋಗಾವಕಾಶಗಳ ಸೃಷ್ಟಿಯನ್ನು ಮಾಡಿಕೊಳ್ಳುವ ಸಲುವಾಗಿ, ಆ್ಯಂಡ್ ಆಲ್ಸೋ ಟು ಇನ್ಕ್ರೀಸ್ ದ ಕೆಪಾಸಿಟಿ ಆಫ್ ದ ಇಂಡಿವಿಜುವಲ್ಸ್, ಅದೇ ರೀತಿಯಾಗಿ ವೈಯಕ್ತಿಕವಾದಂತಹ ಒಂದು ಸಾಮರ್ಥ್ಯತೆಯನ್ನು ವೃದ್ಧಿಪಡಿಸಲಿಕ್ಕೆ, ಬೆಳೆಸಲಿಕ್ಕೆ, ಅದೇ ರೀತಿಯಾಗಿ ಮಾನವ ಸಂಪನ್ಮೂಲವನ್ನು ಸಂಪದ್ಭರಿತ ಮಾಡಲಿಕ್ಕೆ, ಈ ಎಲ್ಲ ಕಾರಣದಿಂದ ಏನಾಗಿದೆ ನಮ್ಮ ದೇಶಕ್ಕೆ ಜನಸಂಖ್ಯಾ ನೀತಿಯ ಒಂದು ಅತ್ಯವಶ್ಯಕ ಇದೆ ಅಂತ ಈ ಒಂದು ಕಾರಣದಿಂದ ಗೊತ್ತಾಗ್ತದೆ. ಸೊ ದಟ್ ಈಸ್ ವೈ ಇಂಡಿಯಾ ಸ್ಟಾರ್ಟೆಡ್ ಮ್ಯಾನ್ ಪವರ್ ಪ್ಲಾನಿಂಗ್ ಡ್ಯೂರಿಂಗ್ ದ 5-year ಪ್ಲಾನ್ ಪೀರಿಯಡ್ಸ್. ಸೊ ಹೀಗಾಗಿ ಭಾರತ ಸರ್ಕಾರ ಏನು ಮಾಡಿತಂದ್ರೆ ಈ ಒಂದು ಪಂಚವಾರ್ಷಿಕ ಯೋಜನೆಗಳಲ್ಲಿಯೇ ಶಕ್ತಿ ಯೋಜನೆಗಳನ್ನು, ಅಂದರೆ ಮಾನವ ಶಕ್ತಿ ಯೋಜನೆಗಳನ್ನು ಪ್ರಾರಂಭ ಮಾಡಿತ ಅಂತ ಹೇಳ್ಬೋದು. ಸೊ ಈ ಒಂದು ಹಿನ್ನೆಲೆಯಲ್ಲಿ ನೋಡ್ತಾ ಇದ್ದೀವಿ ದಟ್ ವಾಸ್ so in India we have seen family planning program was started in the year 1952. 1952ರಿಂದಲೇ ನಮ್ಮ ದೇಶದಲ್ಲಿ ಕುಟುಂಬ ಯೋಜನೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಅಂದರೆ ಕುಟುಂಬ ಯೋಜನೆಯನ್ನು ಪ್ರಾರಂಭ ಮಾಡತಕ್ಕಂತಹ ಒಂದು ಅವಧಿ ಅಂತ ಹೇಳ್ಬೋದು. ಸೊ ಹೀಗಾಗಿ ಫ್ಯಾಮಿಲಿ ಪ್ಲಾನಿಂಗ್, ಕುಟುಂಬ ಯೋಜನೆ ಕಾರ್ಯಕ್ರಮಗಳು ಹೆಚ್ಚು ಜನಪ್ರಿಯಗೊಳ್ಳಲಿಕ್ಕೆ 1952ರಿಂದಲೇ ಸರ್ಕಾರ ಪ್ರಯತ್ನವನ್ನು ಮಾಡಿದ ಅಂತ ಹೇಳ್ಬೋದು. So during the 5-year plan periods, Government of India has invested or utilized so many money in terms of crores. ಕೋಟಿಗಟ್ಟಲೆ ಹಣವನ್ನು ಕುಟುಂಬ ಯೋಜನೆಯ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಲಾಗಿದೆ ಭಾರತ ಸರ್ಕಾರ ಅಲ್ಲಿ ಹಣವನ್ನು ವಿನಿಯೋಗ ಮಾಡಿದ ಅಂತ ಹೇಳ್ಬೋದು. ಸೊ ಈ ಎಲ್ಲ ಕಾರಣಗಳ ಒಂದು ಪ್ರಯುಕ್ತ ಭಾರತ ದೇಶದಲ್ಲಿ ನೋಡ್ತಾ ಇದ್ದೀವಿ ಕುಟುಂಬ ಯೋಜನೆ ಹೆಚ್ಚು ಜನಪ್ರಿಯಗೊಳ್ತಾ ಇದೆ ಮತ್ತು ಭಾರತ ದೇಶದ ಜನಸಂಖ್ಯೆಯೂ ಸಹ ಸ್ವಲ್ಪ ಹಂತದಲ್ಲಿ ನಿಯಂತ್ರಣಕ್ಕೆ ಬರುವ ಒಂದು ಎಲ್ಲ ರೀತಿಯ ಸಾಧ್ಯತೆಗಳು ಸಹ ನಮಗೆ ಕಂಡು ಬರ್ತಾ ಇರುವುದನ್ನು ನಾವು ಇದರ ಮೂಲಕ ತಿಳ್ಕೊಳ್ಬಹುದು. ಸೊ ಡ್ಯೂರಿಂಗ್ ದ ಫಸ್ಟ್ 5-year ಪ್ಲಾನ್ ಪೀರಿಯಡ್, ಸೊ ಇಂಡಿಯಾ ಯುಟಿಲೈಸ್ಡ್ 25 crore rupees and also recently here that amount was rose to 1000 crores. 1000 ಕೋಟಿ ರೂಪಾಯಿಗಳಿಗೆ ಅದು ಪ್ರಾರಂಭದಲ್ಲಿ ಕೆಲವು ಕೋಟಿಗಳಲ್ಲಿ ಇದ್ದಂಥ ಒಂದು ಯೋಜನೆಯ ಮೊತ್ತ ಅಲ್ಲಿ ಬಳಕೆ ಮಾಡಲಾದಂಥ ಒಂದು ಹಣ ಈಗ 1000 ಕೋಟಿಗಳನ್ನ ಗಡಿಯನ್ನು ದಾಟಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಜನ ನಿಯಂತ್ರಣ ಮಾಡುವ ಸಲುವಾಗಿಯೇ ವ್ಯಾಸೆಕ್ಟಮಿ ಮತ್ತು ಟ್ಯುವೆಕ್ಟಮಿ ಎಂಬ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿ. ಸೊ ದಟ್ ಈಸ್ ವೈ ಗೌರ್ಮೆಂಟ್ ಆಫ್ ಇಂಡಿಯಾ ಇಂಟ್ರೊಡ್ಯೂಸ್ಡ್ 2 ಸರ್ಜಿಕಲ್ ಟು ಕಂಟ್ರೋಲ್ ದ ಬರ್ತ್ ರೇಟ್ಸ್ ಫಾರ್ ದಟ್ ಈಸ್ ನೋನ್ ಆಸ್ ವ್ಯಾಸೆಕ್ಟಮಿ. ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತೇವೆ ಅಂದರೆ ರೇತ್ರ ನಾಳೋಚ್ಛೇದನೆ ಮತ್ತು ಟ್ಯುವೆಕ್ಟಮಿ ನಾಳೋಚ್ಛೇದನೆ.
ಸೊ ಈ ರೀತಿಯಾಗಿ ನಾವು ಏನು ಮಾಡ್ತಾ ಇದೀವಿ, 2 ಶಸ್ತ್ರಕ್ರಿಯೆಗಳನ್ನು ಮಾಡ್ತಾ ಇದೀವಿ. ಸೊ ಈ 2 ಶಸ್ತ್ರಕ್ರಿಯೆಗಳನ್ನು ಮಾಡೋದ್ರ ಮೂಲಕ ಅಂದರೆ ಪುರುಷರಿಗೆ ಮತ್ತು ಸ್ತ್ರೀಯರಿಗೆ, ಸೊ ಈ ರೀತಿಯ ಶಸ್ತ್ರಕ್ರಿಯೆಗಳನ್ನು ಮಾಡೋದ್ರ ಮೂಲಕ ನಾವು ಏನು ಮಾಡ್ಬೋದು, ಜನನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಿದೆ. ಓಕೆ, ಈಗ ಒಂದು ಮಗು ಆದ ಮೇಲೆ, ಎರಡನೇ ಮಗು ಆದಮೇಲೆ, ಸೊ ವಿ ನೀಡ್ ಎ ಗ್ಯಾಪ್ ಬಿಟ್ವೀನ್ 2 ಚೈಲ್ಡ್. ಸೊ ಈಗ 2 ಮಕ್ಕಳಾದ ಒಂದು ಅವಧಿಗಳು ಏನಿರಬೇಕು, ಅಲ್ಲಿ ಅಂತರತೆಯನ್ನು ಕಾಯ್ದುಕೊಳ್ಬೇಕು. ಸೊ ಯಾಕೆ ಕಾಯ್ದುಕೊಳ್ಬೇಕು, ಬಿಕಾಸ್ ಟು ಡೆವಲಪ್ ದ ಬಾಡಿ. ಸೊ ಆ ಸಂದರ್ಭದಲ್ಲಿ ನಮ್ಮ ಈ ಒಂದು ದೇಹ ಏನಿರ್ತದೆ, ಒಂದು ಆದ ಮೇಲೆ ಅದರ ಒಂದು ಕೆಪಾಸಿಟಿ ಕಡಿಮೆ ಇರ್ತದೆ, ದಕ್ಷತೆ ಕಡಿಮೆ ಇರ್ತದೆ. ಮುಂದೆ ಸ್ವಲ್ಪ ಅವಧಿಗಳ ನಂತರ ಮತ್ತೆ ಅದು ಹೆಚ್ಚಳವಾದ ಅಂತ ಒಳ್ಳೆಯ ಒಂದು ಮಗುವನ್ನು ಹೆರಲಿಕ್ಕೆ ಹೆಣ್ಣು ಮಕ್ಕಳಿಗೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಇದು ಒಂದು ಮುಖ್ಯವಾದಂಥ ಒಂದು ಕಾರಣ ಅಂತ ಹೇಳ್ಬೋದು. ಆ್ಯಂಡ್ ಅನದರ್ ವೆರಿ ಇಂಪಾರ್ಟೆಂಟ್ ಮೆಥಡ್ ಈಸ್ ಯೂಸ್ ಟು ಕಂಟ್ರೋಲ್ ದ ಬರ್ತ್, ದಟ್ ಈಸ್ ಇಂಟ್ರಾ-ಯುಟೆರಿನಿ ಕಾಂಟ್ರಾಸೆಪ್ಟಿವ್ ಡಿವೈಸ್, ವಂಕಿದಾರ್ನ ಅಂತ ಹೇಳ್ತೀವಿ. ಇದು ಸಹ ಈ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಯೋಜನೆಯಲ್ಲಿ ಅಳವಡಿಸಿಕೊಳ್ತಕ್ಕಂಥ ಮತ್ತೊಂದು ಮುಖ್ಯವಾದಂಥ ಒಂದು ಪ್ರಮುಖವಾದಂಥ ಒಂದು ವಿಧಾನ ಅಂತ ಹೇಳ್ಬೋದು. ಸೊ ಇದರ ಮೂಲಕ ನಾವೇನು ಮಾಡ್ತೀವಿ, ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಿದೆ ವಂಕಿದಾರನೆಯ ಮೂಲಕ. ಆ್ಯಂಡ್ ಆಲ್ಸೋ ದೇರ್ ಆರ್ ಸೋ ಮೆನಿ ಅದರ್ ಮೆಥಡ್ಸ್ ಲೈಕ್, ಅವನು ಹೇಳೋದು ಬೇಡ, ನಿಮ್ಗೆ ಗೊತ್ತಿದೆ. ಓಕೆ, ಸೊ ಇನ್ನು ಅದೇ ರೀತಿಯಾಗಿ ಕುಟುಂಬ ಯೋಜನೆ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡುವ ಸಲುವಾಗಿಯೇ ಜನರಲ್ಲಿ, ಸೊ ಇದರಲ್ಲಿ ತಪ್ಪು ಕಲ್ಪನೆ ಬರದ ಹಾಗೆ ಕುಟುಂಬ ಯೋಜನೆಯನ್ನು ಯಶಸ್ವಿಯಾಗಿ ಮಾಡಿಕೊಳ್ಳಲಿಕ್ಕೆ ಸರ್ಕಾರ ಏನು ಮಾಡಿದೆ ಅಂದರೆ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳನ್ನು, ಫ್ಯಾಮಿಲಿ ವೆಲ್ಫೇರ್ ಪ್ರೋಗ್ರಾಮ್ಸ್ಗಳನ್ನು ಪ್ರಾರಂಭ ಮಾಡಿದೆ ಅಂತ ಹೇಳ್ಬೋದು. 1977ರಲ್ಲಿ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಿಕ್ಕೆ ಭಾರತ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಪ್ರಾರಂಭ ಮಾಡಿದೆ ಅಂತ ಹೇಳ್ಬೋದು. So in this sense, Government of India introduced its first population policy in the year 1976. Okay, and the 2000 population policy is very important for our Indian citizens because it will become a optimum Indian population ಪಾಲಿಸಿ ಅವರ್ ಇಂಡಿಯನ್ ಸಿಟಿಸ್. ಸೊ ನಮ್ಮ ದೇಶದ ಜನಸಂಖ್ಯೆಯಲ್ಲಿ ನೋಡ್ತಾ ಇದ್ದೀವಿ, 1976ರ ಒಂದು ಜನಸಂಖ್ಯಾ ನೀತಿ ಪ್ರಾರಂಭದ ಒಂದು ನೀತಿಯಾಗಿದೆ. ಜನಸಂಖ್ಯೆಯನ್ನು ಹೇಗೆ ನಿಯಂತ್ರಣ ಮಾಡಬೇಕು, ಯಾವ ರೀತಿಯ ಒಂದು ನೀತಿಯನ್ನು ಅಳವಡಿಸಿಕೊಂಡು ಜನಸಂಖ್ಯೆಯನ್ನು ನಿಯಂತ್ರಣ ತರಲಿಕ್ಕೆ ಸಾಧ್ಯವಿದೆ. ಇದು ಪ್ರಾರಂಭವಾದರೆ ಇದರಲ್ಲಿ ಮುಂದೆವರಿತು ಏನಾಯಿತು, 2000 ಜನಸಂಖ್ಯಾ ನೀತಿ ಆದರ್ಶಿತವಾದಂಥ ಒಂದು ಜನಸಂಖ್ಯಾ ನೀತಿ ಆಗಿದೆ, ಅಂದರೆ ಸುಧಾರಿತವಾದಂಥ ಜನಸಂಖ್ಯಾ ನೀತಿ ಅಂತಲೂ ಸಹ ನಾವು ಇದನ್ನು ಕರೆಯಬಹುದು. ಸೊ 1976ರ ಒಂದು ಜನಸಂಖ್ಯಾ ನೀತಿ ಇದನ್ನು ಏಪ್ರಿಲ್ 16ರಂದು ಭಾರತ ಸರ್ಕಾರ ಘೋಷಣೆ ಮಾಡಿತು ಅಥವಾ ಜಾರಿಗೆ ತಂದಿತ್ತು ಅಂತ ಹೇಳ್ಬೋದು. ಸೊ ಇಟ್ ವಾಸ್ ಸ್ಟಾರ್ಟ್ ಇನ್ ದಿ ಇಯರ್ ಏಪ್ರಿಲ್ 16, 1976. ಸೊ ದಿಸ್ ವಾಸ್ ಅವರ್ ಇಂಡಿಯನ್ ಫಸ್ಟ್ ಪಾಪ್ಯುಲೇಷನ್ ಪಾಲಿಸಿ. ಇದು ನಮ್ಮ ದೇಶದ ಪ್ರಪ್ರಥಮ ಜನಸಂಖ್ಯಾ ಯೋಜನೆ ಅಂತ ಹೇಳ್ಬೋದು. 1978, 79ರಲ್ಲಿ ಮತ್ತು ಅದೇ ರೀತಿಯಾಗಿ 1983, 84ರಲ್ಲಿ ಈ ಒಂದು ಜನನ ದರವನ್ನು 30ರಿಂದ 25ಕ್ಕೆ ಇಳಿಸುವ ಒಂದು ಗುರಿಯನ್ನು ಹಾಕಿಕೊಳ್ಳಲಾಯಿತು. ಸಿಇಆರ್ ಡ್ಯೂರಿಂಗ್ ದಿಸ್ ಪ್ಲಾನ್ ಪೀರಿಯಡ್ ಓಕೆ. ಸೊ ಅದೇ ರೀತಿಯಾಗಿ ಈ ಒಂದು ಜನಸಂಖ್ಯಾ ನೀತಿಯ ಪ್ರಯುಕ್ತ 1976ರ ಜನಸಂಖ್ಯೆ ಸಿಎಚ್, ವಾಟ್ ಆರ್ ದ ಇಂಪಾರ್ಟೆನ್ಸ್ factors you may find in 1976 ಪಾಪ್ಯುಲೇಷನ್ ಪಾಲಿಸಿ. 1976ರ ಜನಸಂಖ್ಯಾ ನೀತಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಮುಖ್ಯಾಂಶದಲ್ಲಿ ಸಿಆರ್ ಬರ್ತ್ ರೇಟ್ ವಾಸ್ ರೆಡ್ಯೂಸ್ ಟು ದಟ್ ಈಸ್ 25 to 30 to 25, 30 25ಕ್ಕೆ ಇಳಿಸುವ ಒಂದು ಗುರಿಯನ್ನು ಹಾಕಿಕೊಳ್ಳಲಾಯಿತು. ಯಾವುದು 1976ರ ಜನಸಂಖ್ಯಾ ನೀತಿಯಲ್ಲಿ. ಅದೇ ರೀತಿಯಾಗಿ ವಿವಾಹದ ಕನಿಷ್ಠ ವಯಸ್ಸು, ಮದುವೆಯ ವಯಸ್ಸು, ವಾಟ್ ಈಸ್ ದ ಮಿನಿಮಮ್ ಏಜ್ ಫಾರ್ ಮ್ಯಾರೇಜ್ ಇನ್ ಇಂಡಿಯಾ? ಭಾರತದಲ್ಲಿ ಕನಿಷ್ಠ ಮದುವೆಯ ವಯಸ್ಸು ಎಷ್ಟಿದೆ ಈಗ? ವಿವಾಹದ ಕನಿಷ್ಠ ವಯೋಮಿತಿಯನ್ನು 3 ವರ್ಷಗಳ ಕಾಲ ಏರಿಸುವುದು. ಸೊ ಆ ಪ್ರಾರಂಭದಲ್ಲಿ ಎಷ್ಟಿತ್ತು? ಮೊದಲು 15 ವರ್ಷ ಇತ್ತು. ಸೊ ದ್ಯಾಟ್ ವಾಸ್ 15 ಫಾರ್ ಗರ್ಲ್ ಆ್ಯಂಡ್ 18 ಫಾರ್ ಬಾಯ್. ಸೊ ಇಲ್ಲಿ ಹುಡುಗನಿಗೆ ಎಷ್ಟಿತ್ತು ವಯಸ್ಸು? ವಿವಾಹದ ವಯೋಮಿತಿ 18 ಇದ್ದರೆ ಹುಡುಗಿಗೆ ಎಷ್ಟಿತ್ತು? 15 ವರ್ಷ ಇತ್ತು. ಸೊ ದ್ಯಾಟ್ ವಾಸ್ ಇನ್ಕ್ರೀಸ್ ಟು 3 years. ಓಕೆ, ಇಲ್ಲಿ ನೋಡ್ರೆ 15 ಇದ್ದಿದ್ದು ಎಷ್ಟಾಯಿತು? ಹುಡುಗಿಯರಿಗೆ 18 ಆಯಿತು. ಅದೇ ರೀತಿಯಾಗಿ 18 ಇದ್ದಿದ್ದು ಹುಡುಗರಿಗೆ 21 ವಯೋಮಿತಿಯನ್ನು ನಿಗದಿಗೊಳಿಸಲಾಯಿತು. ಸೊ ಬಿಫೋರ್ ಇಟ್ ವಾಸ್ 15 and 18, ನೌ ಇಟ್ ವಾಸ್ 18 and 21. ಸೊ ಮೊದಲು ಎಷ್ಟಿತ್ತು? 15, 18 ಇತ್ತು. ಈಗ ಪ್ರಸ್ತುತ ಅವಧಿಯಲ್ಲಿ ನೋಡ್ತಾ ಇದ್ದೀವಿ ಅದು 18, 21. ಆದರೆ ಕೆಲವೊಂದು ರಾಜ್ಯಗಳಲ್ಲಿ ಈಗಾಗಲೇ ವಯೋಮಿತಿಯನ್ನು ಮತ್ತೆ ಹೆಚ್ಚಳ ಮಾಡಿದ್ದಾವೆ. ಭಾರತದಲ್ಲಿಯೂ ಸಹ ಮಟ್ಟಿಗೆ ಈಗ ಆಗ್ತಾ ಇದೆ. ಸೊ ದ್ಯಾಟ್ ವಾಸ್ ಈಕ್ವಲ್. ಓಕೆ, ಸೊ ಮಿನಿಮಮ್ ಮ್ಯಾರೇಜ್ ಏಜ್ ವಾಸ್ 21 ಫಾರ್ ಗರ್ಲ್ ಆ್ಯಂಡ್ 21 ಫಾರ್ ಆಲ್ಸೋ ಬಾಯ್. ಸೊ 21 ಮತ್ತು ಹುಡುಗಿಗೆ 21 ಹುಡುಗನಿಗೆ. ಸೊ ಈಕ್ವಲ್ ವಯಸ್ಸಿರುವ ಹಾಗೆ ಪ್ರಯತ್ನವನ್ನು ಇನ್ನೋದು ಆಗಬೇಕು. ಓಕೆ,
ಸೊ ಆಸ್ ಆನ್ ಟುಡೇ ವಿ ಹ್ಯಾವ್ ಸೀನ್ 18 and 21. ಸೊ ಈಗ ಪ್ರಸ್ತುತ ಎಷ್ಟಿದೆ 18 ಮತ್ತು 21 ಇರುವುದು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ 2001 ವರ್ಷದಲ್ಲಿ ನೋಡ್ತೀವಿ ಅನೇಕ ರೀತಿಯ ರಾಜ್ಯಗಳು ಸಹ ಈ ಒಂದು ಜನಸಂಖ್ಯಾ ನಿಯಂತ್ರಣ ಮಾಡುವ ಸಲುವಾಗಿ ವಿಶೇಷ ಪ್ರಾತಿನಿಧಿಕ ಕಾಯ್ದೆಯನ್ನು ಸಹ ಇಲ್ಲಿ ಮಾಡಲಾಗಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು. ಸೊ ದಿಸ್ ವಾಸ್ ಆಲ್ಸೋ ಇಂಟ್ರೊಡ್ಯೂಸ್ಡ್ ಇಂಡಿಯಾಸ್ ಪಾಪ್ಯುಲೇಷನ್ ಪಾಲಿಸಿ ಟು ಎಜುಕೇಟ್ ಗರ್ಲ್ಸ್, ಓಕೆ, ಫಾರ್ ಹೈಯರ್ ಎಜುಕೇಷನ್. ಅದೇ ರೀತಿಯಾಗಿ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆ ಅಳವಡಿಸಿಕೊಳ್ಳುವುದು. ಫಾರ್ ದಟ್ ಪರ್ಪಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಗಿವಿಂಗ್ ಸೋ ಮೆನಿ ಏಡ್ ಫಾರ್ ದ ಗರ್ಲ್ಸ್. ಅದೇ ರೀತಿಯಾಗಿ ಕುಟುಂಬ ಯೋಜನೆಯ ಕಾರ್ಯಕ್ರಮದ ಪ್ರಚಾರದಲ್ಲಿ ವಿವಿಧ ವೃತ್ತಿಗಳ ವ್ಯಕ್ತಿಗಳ ಒಂದು ಬಳಕೆ ಮತ್ತು ಸಂಶೋಧನೆಗೆ ಅವಕಾಶಗಳನ್ನು ಕೊಡ್ತಕ್ಕಂತಹ ಈ ಒಂದು 1976 ಹೊಸ ಜನಸಂಖ್ಯಾ ನೀತಿಯನ್ನು ಭಾರತ ದೇಶದಲ್ಲಿ ಮಾಡಲಾಯಿತು ಅಂತ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ದ ಆಬ್ಜೆಕ್ಟಿವ್ಸ್ ಆಫ್ 1976 ಪಾಪ್ಯುಲೇಷನ್ ಪಾಲಿಸಿ ಇನ್ ಇಂಡಿಯಾ. ಓಕೆ, ಭಾರತ ದೇಶದಲ್ಲಿಯ 1900 ಜನಸಂಖ್ಯಾ ನೀತಿಯ ಉದ್ದೇಶಗಳು ಅಥವಾ ಲಕ್ಷಣಗಳು ಏನಂತ ಹೇಳಿದಾಗ ಇವುಗಳನ್ನು ನೀವೆಲ್ಲ ಇಲ್ಲಿ ಬರೆಯಬೇಕಾಗ್ತದೆ. ಅದೇ ರೀತಿಯಾಗಿ 2000 ಪಾಪ್ಯುಲೇಷನ್ ಪಾಲಿಸಿ, 2000 ಜನಸಂಖ್ಯಾ ನೀತಿ. ಸೊ ಇಟ್ ವಾಸ್ ಸ್ಟಾರ್ಟೆಡ್ ಇನ್ ದಿ ಇಯರ್ ಫೆಬ್ರವರಿ 15th, 2000. ಇದನ್ನು ಯಾವಾಗ ಪ್ರಾರಂಭ ಮಾಡಲಾಯಿತು? ಫೆಬ್ರವರಿ 15, 2000 ರಾಷ್ಟ್ರೀಯ ಜನಸಂಖ್ಯಾ ನೀತಿಯನ್ನು ಪ್ರಾರಂಭಿಸಲಾಯಿತು ಅಂತ ಹೇಳ್ಬೋದು. ಸೊ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ 2000 ಪಾಪ್ಯುಲೇಷನ್ ಪಾಲಿಸಿ ಆರ್ ವಾಟ್ ಆರ್ ದ ಮೇನ್ ಫೀಚರ್ಸ್ ಆಫ್ 2000 ಪಾಪ್ಯುಲೇಷನ್ ಪಾಲಿಸಿ ಇನ್ ಇಂಡಿಯಾ? ಭಾರತದಲ್ಲಿಯ 2000 ಜನಸಂಖ್ಯಾ ನೀತಿಯ ಉದ್ದೇಶಗಳು ಅಥವಾ ಲಕ್ಷಣಗಳಲ್ಲಿ ಕಂಡುಬರತಕ್ಕಂಥ ಮುಖ್ಯವಾದವುದು ಏನು? See here, this population was popularly known as one girl and one for boy or two child population policy. ಓಕೆ, 2 ಮಕ್ಕಳ ನೀತಿಯನ್ನ ಸೂಚಿಸತಕ್ಕಂತಹ ಒಂದು ಮಹತ್ತರವಾದ ಒಂದು 2ನೆಯ ಜನಸಂಖ್ಯಾ ನೀತಿ ಅಂತ ಹೇಳ್ಬೋದು. ಭಾರತದ 2ನೆಯ ಒಳ್ಳೆಯ ಜನಪ್ರಿಯವಾದಂತಹ ಜನಸಂಖ್ಯಾ ನೀತಿಯಲ್ಲಿ 2 ಮಕ್ಕಳ ಮಾನದಂಡವನ್ನ ಕಟ್ಟುನಿಟ್ಟಾಗಿ ಆಚರಿಸಿಕೊಂಡಂತಹ ಒಂದು ಮುಖ್ಯವಾದಂತಹ ನೀತಿಯಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್ ಅಂದರೆ ತಾಯ್ತನದ ಮರಣ ದರವನ್ನು 1 ಲಕ್ಷ ಜನನಗಳಿಗೆ 100ಕ್ಕೆ ಇಳಿಸುವುದು. ಸೊ ಯರ್ ಫಾರ್ 1 lakh ಡೆತ್ಸ್, ಸೊ ವಿ ಕ್ಯಾನ್ ರೆಡ್ಯೂಸ್ ಇಟ್ ಟು 100. ಸೊ 1 ಲಕ್ಷ ಇದಕ್ಕೆ ಜನನಗಳಿಗೆ 100ಕ್ಕೆ ಅದನ್ನು ಕಡಿಮೆ ಮಾಡ್ತಕ್ಕಂಥದ್ದು ಅಂದರೆ ತಾಯ್ತನದ ಮರಣದ ಪ್ರಮಾಣವನ್ನು. ಅದೇ ರೀತಿಯಾಗಿ there are so many instruments to protect the birth control like universal immunization. ಸಾರ್ವತ್ರಿಕ ಸೋಂಕು ರಕ್ಷಾ ಕ್ರಮಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಅಲ್ಲಿಯೂ ಸಹ ಈ ಒಂದು ಅನೇಕ ರೀತಿಯ ಆರೋಗ್ಯಯುತವಾದಂಥ ಕ್ರಮಗಳನ್ನು ತೆಗೆದುಕೊಂಡಂಥ ಒಂದು ಪ್ರಮುಖವಾದ ನೀತಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಟು ಪ್ರೊವೈಡ್ ದ ಟ್ರೈನಿಂಗ್ ಫೆಸಿಲಿಟೀಸ್ ಫಾರ್ ದ ಹೆಲ್ತ್ ಅಫಿಷಿಯಲ್ಸ್. ಆರೋಗ್ಯದ ಅನೇಕ ಸೌಲಭ್ಯಗಳನ್ನು ಒದಗಿಸತಕ್ಕಂಥ ಸಿಬ್ಬಂದಿಗಳಿಗೂ ಸಹ ಕೌಶಲ್ಯ ಆಧಾರಿತ ಒಂದು ಇದನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಲಾಯಿತು. ಅದೇ ರೀತಿಯಾಗಿ ದೇರ್ ಆರ್ ಸೋ ಮೆನಿ different types of principles were adopted. That is two child policy, that is popularly known in 2000 India's population policy. ಭಾರತದ ಜನಸಂಖ್ಯಾ ನೀತಿಯ ಒಂದು ಮುಖ್ಯವಾದಂತಹ ಒಂದು ಪ್ರಮುಖವಾದಂತಹ ಒಂದು ಇದರಲ್ಲಿ ಕಂಡು ಬರತಕ್ಕಂಥದ್ದು 2 ಮಕ್ಕಳ ನೀತಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸುರಕ್ಷಿತ ಗರ್ಭಪಾತಗಳಿಗೆ ಸೌಲಭ್ಯಗಳನ್ನು ಹೆಚ್ಚಿಸತಕ್ಕಂಥದ್ದು, 21 ವರ್ಷ ವಯಸ್ಸಿನ ಮದುವೆ ಆಗುವ ಸ್ತ್ರೀಯರಿಗೆ ವಿಶೇಷ ಬಹುಮಾನ ನೀಡತಕ್ಕಂಥದ್ದು. ಸೊ ಆಫ್ಟರ್ 21 whatever the marriage age is there, after that marriage age who were married, so that will benefited with the so many programs. ಸೊ ಆ ಒಂದು ಕಾರ್ಯಕ್ರಮಗಳ ಮೂಲಕ ಅನೇಕ ರೀತಿಯ ಪ್ರೋತ್ಸಾಹಕಗಳನ್ನು ಸಹ ಅಲ್ಲಿ ಕೊಡಲಾಗ್ತಿತ್ತು. ಅದೇ ರೀತಿಯಾಗಿ 2 ಮಕ್ಕಳನ್ನು ಹೊಂದಿದ ನಂತರ ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ಬಡತನದ ರೇಖೆಯ ಕೆಳಗಿರುವ ಜನರಿಗೆ ಆರೋಗ್ಯ ವಿಮೆಯನ್ನು ಸಹ ಮಾಡಲಾಗಿದೆ. ಸೊ ಹೆಲ್ತ್ ಇನ್ಶೂರೆನ್ಸ್ ವಾಸ್ ಆಲ್ಸೋ ಇಂಟ್ರೊಡ್ಯೂಸ್ಡ್ ಡ್ಯೂರಿಂಗ್ ದಿಸ್ ಪಾಪ್ಯುಲೇಷನ್ ಪಾಲಿಸಿ. ಆರೋಗ್ಯ ಇದನ್ನು ಸಹ ಕ್ರಮವನ್ನು ಸಹ ಇಲ್ಲಿ ಜಾರಿ ಅಂದರೆ ಆರೋಗ್ಯ ವಿಮೆಯನ್ನು ಸಹ ಜಾರಿ ಮಾಡಲಾಯಿತು. ಸೊ ಅದೇ ರೀತಿಯಾಗಿ ಭಾರತ ದೇಶದ ಈ ಒಂದು ಜನಸಂಖ್ಯಾ ನೀತಿಯ ಅನೇಕ ರೀತಿಯ ಲಕ್ಷಣಗಳೊಂದಿಗೆ 2000 ಜನಸಂಖ್ಯಾ ನೀತಿಯನ್ನು ಪ್ರಾರಂಭಿಸಲಾಯಿತು ಅಂತ ಹೇಳ್ಬೋದು. 1951ರಿಂದ ಹಿಡಿದು 2020 ಈ 59 ವರ್ಷಗಳಲ್ಲಿ ಸುಮಾರು 130 ದಶಲಕ್ಷ ಜನನಗಳನ್ನು ಅನಗತ್ಯವಾದ ಜನನಗಳನ್ನು ತಡೆಗಟ್ಟಲಾಗಿದೆ ಅಂತ ಹೇಳ್ಬೋದು. ಸೊ ಸಿಯರ್ ಫ್ರಮ್ ದ ಇಯರ್ 1951 to 2020, so 59 years of, so here we have stopped, that is 130 million births. ಓಕೆ, ಅನ್ನೆಸೆಸರಿ 1 million ಬರ್ತ್ ರೇಟ್ಸ್ ಅನ್ನು ತಡೆಯಲಾಗಿದೆ ಅಂತ ಹೇಳ್ಬೋದು. ಅಂದರೆ ಎಷ್ಟು? 130 ದಶಲಕ್ಷ ಜನನಗಳನ್ನು, ಇದು ಅನಾವಶ್ಯಕ ಆದಂಥದ್ದು. ಈಗ ಒಂದಾದ್ಮೇಲೆ ಮತ್ತೊಂದಾದ್ಮೇಲೆ ಮತ್ತೊಂದಾದ್ಮೇಲೆ ಸೊ ಕಂಟಿನ್ಯೂಸ್ ಪ್ರೊಸೆಸ್ ಇರ್ತದೆ ಮದುವೆ ಆದ ತಕ್ಷಣ. ಸೊ ಅದನ್ನು ಸ್ಟಾಪ್ ಮಾಡಿ ಈ ರೀತಿಯ ಅನಗತ್ಯವಾದಂತಹ ಜನನಗಳನ್ನು ತಡೆಗಟ್ಟಲಿಕ್ಕೆ ಏನು ಮಾಡಲಾಯಿತು ಅಂದರೆ
ಅಂದರೆ ಸುಮಾರು 130 ದಶಲಕ್ಷ ಜನಗಳನ್ನ ತಡೆಗಟ್ಟಲಿಕ್ಕೆ ಈ ಒಂದು ಇದರ ಅವಧಿಯಲ್ಲಿ ಅಂದರೆ ಸುಮಾರು 59 ವರ್ಷಗಳ ಈ ಒಂದು ಅವಧಿಯಲ್ಲಿ ಆಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಡ್ಯೂರಿಂಗ್ ದ 1970s, ಸೊ ಹಿಯರ್ ವಿ ಹ್ಯಾವ್ ಕಂಟ್ರೋಲ್ಡ್ 29 ಮಿಲಿಯನ್ ಬರ್ತ್ಸ್. ಅದೇ ರೀತಿಯಾಗಿ 1970ರ ಒಂದು ಅವಧಿಯಲ್ಲಿ ನೋಡ್ತಾ ಇದ್ದೀವಿ 29 ದಶಲಕ್ಷ ಅನಗತ್ಯ ಜನನಗಳನ್ನು ತಡೆಗಟ್ಟಲಿಕ್ಕೆ ಪ್ರಾರಂಭವಾಯಿತು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೀವಿ 15-45 ವಯಸ್ಸಿನ ದಂಪತಿಗಳಲ್ಲಿ ಸಂತಾನ ಶಕ್ತಿ ಹರಣವನ್ನು ಸಹ ಉಂಟು ಮಾಡಲಾಯಿತು ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ಡ್ಯೂರಿಂಗ್ 1956-99, ಸೊ ಈ ಒಂದು ಅವಧಿಯಲ್ಲಿ ನೋಡ್ತಾ ಇದ್ದೀವಿ 9 ಕೋಟಿ ಜನರನ್ನ ಸೊ ಈ ಒಂದು ಟ್ಯುಬೆಕ್ಟಮಿ ಮತ್ತು ವ್ಯಾಸೆಕ್ಟಮಿ ಈ ಒಂದು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಲಾಯಿತು ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಭಾರತದ ಒಂದು ಜನಸಂಖ್ಯಾ ನೀತಿಯ ಪ್ರಯುಕ್ತ ಇದು ಸಹ ಅಂದರೆ ಜನಸಂಖ್ಯೆಯನ್ನು ತಡೆಗಟ್ಟಲಿಕ್ಕೆ ಈ ಒಂದು ನೀತಿಯು ಸಹ ನಮಗೆ ಸಹಾಯಕವಾಗಿದೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಇಂಡಿಯಾಸ್ ಪಾಪ್ಯುಲೇಷನ್ ಪಾಲಿಸಿ. ಹಿಯರ್ ಯು ಹ್ಯಾವ್ ಲರ್ನ್ಡ್ 1976 ಪಾಪ್ಯುಲೇಷನ್ ಪಾಲಿಸಿ ಆ್ಯಂಡ್ 2000 ಪಾಪ್ಯುಲೇಷನ್ ಪಾಲಿಸಿ. ಓಕೆ, ಸೊ ಇವೆಲ್ಲವೂ ಏನು ಭಾರತದ 2 ಪ್ರಮುಖವಾದಂತಹ ಜನಸಂಖ್ಯಾ ನೀತಿಗಳು. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೇನ್, ರೈಟ್ ಡೌನ್ ಹೆಡ್ಡಿಂಗ್ ಬರ್ಕೊಡ್ರಲ್ಲ. ಪಾಪ್ಯುಲೇಷನ್ ಡಿವಿಡೆಂಡ್, ಜನಸಂಖ್ಯಾ ಲಾಭಾಂಶ ಅಥವಾ ಜನಸಂಖ್ಯಾ ಭಾಜ್ಯಾಂಶ. ಸೊ ದ್ಯಾಟ್ ಐ ವಿಲ್ ಎಕ್ಸ್ಪ್ಲೇನ್ ನೆಕ್ಸ್ಟ್ ಕ್ಲಾಸ್. ಅಟೆಂಡೆನ್ಸ್ ಸ್ಲಿಪ್ ಕೊಡ್ರೆ ಎಲ್ಲೈತೆ? ಎಲ್ಲರೂ ಬಂತಲ್ಲ ಅಟೆಂಡೆನ್ಸ್? ಓಕೆ, ಥ್ಯಾಂಕ್ ಯು.